ಆ ಮುಸುದಾರಿ ಜೊತೆಲಿ ಸೆಲ್ಫಿ ತಿನ್ಸಕ್ ಬಿಡಲ್ಲ ನಾವು ಏನೋ ಫಸ್ಟ್ ಹೋಗ್ಬಿಟ್ಟು ಅವನ ಜೊತೆ ಏನೋ ಸೆಲ್ಫಿ ತಗೊಬೇಕು ಅಂತ. ಇವತ್ತು ಈಗ ಆಗಲೇ ಟಿವಿಗಳಲ್ಲಿ ಬರ್ತಾ ಇದೆ 500 ವೀಕ್ಷಕರುಗಳು ಹೋಗವೆ ಅಂತ ಹೇಳಿ ಹೋಗ್ಬೇಕು. ನಾವು ಬಂದಿರೋದು ಧರ್ಮಸ್ಥಳೇಶ್ವರ ರ್ಯಾಲಿ ಅಂದ್ರೆ ನಮ್ಗಿನ ಮೊದಲು ಬಂದು ಇಲ್ಲಿ 25 ಗಾಡಿ ನಿಂತ್ಕೊಂಡವೆ. ನಾವ್ ಇಲ್ಲಿಂದ ಧರ್ಮಸ್ಥಳ ಹೊರಟಾಗ ನಮ್ಗಿನ ಮೊದಲು ಧರ್ಮಸ್ಥಳದಲ್ಲಿ ಹೋಗಂಗಿಂತ ಯಾರನ್ನ ಹೋಗ್ಬಿಡ್ರಿ, ದಯವಿಟ್ಟು ನಮ್ಮ ಜೊತೆ ಬರ್ಬೇಡ್ರಿ. ನಮಗೂ ಈ ರ್ಯಾಲಿಗೂ ಅವ್ರಿಗೂ ನಮ್ಗೆ ಸಂಬಂಧ ಇಲ್ಲ. ಇವತ್ತು ಒಬ್ಬೊಬ್ಬರ ಸ್ವಭಾವ ಒಂದೊಂದು ಐತೆ. ನನ್ನ ಸ್ವಭಾವ ಇದ್ದಾಗ ಇನ್ನೊಬ್ರು ಇರಲ್ಲ. ಆದ್ರೂ ದಯವಿಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ನಾವು ಶಿಸ್ತು ಪಾಲನೆ ಮಾಡಬೇಕು. ಕೆಲವು ಕಡೆ ನಾನು ನೋಡೋಕ್ಕಾಗಿಲ್ಲ, ಮಿರರಲ್ಲಿ ನೋಡಿದೆ, ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಒಂದಡಿ ಕೂಡ ಪಕ್ಕಕ್ಕೆ ಹೋಗಕ್ಕೆ ಹೋಗ್ಬಾರ್ದು. ಎಡಗಡೆ ಬಂದ್ವಾ ಎಡಗಡೆ, ಮುಂದೆ ನಾವು ಹೋಗ್ತಾ ಇದೀವಿ. ನಾವು ಹೆಂಗ್ ಬರ್ತೀವಿ ಹಂಗೆ ಬರ್ಬೇಕಂದ್ರೆ ಓವರ್ಟೇಕ್ ಮಾಡೋದು, ತಿರೋ ಮಧ್ಯದಲ್ಲಿ ನುಗ್ಗುವಂಥದ್ದು. ಅಕಸ್ಮಾತ್ ಗಾಡಿ ಯಾವ್ದಾನ ಸ್ಲೋ ಆಯ್ತು ಅಂತಂದ್ರೆ ಇಂಡಿಕೇಟರ್ ಹಾಕೊಂಡು ಲೆಫ್ಟ್ ನಿಲ್ಸ್ಕೊಂಡ್ಬಿಡ್ರಿ. ಅವ್ರು ಸ್ಲೋ ಮಾಡ್ದ ಅಂತ ಹೇಳಿ ಸ್ವಲ್ಪ ಅಕಸ್ಮಾತ್ ಯಾವ್ದೋ ಗಾಡಿ ಸ್ಲೋ ಆಯ್ತು ಅಂದ್ರೆ ಅವ್ನು ಓವರ್ಟೇಕ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವನು ನಾವು ಬಿಟ್ಟು ಹೋಗಿಲ್ಲ ಅವೆಲ್ಲ ಕೂಡ. ಈಗ ನಮಗೆ ಮತ್ತೆ ಹಾಸನದ ಹತ್ರ ನಮಗೆ ಮೀಡಿಯಾದವ್ರು ಒಂದು 2 ನಿಮಿಷ ನಿಲ್ಲಿಸ್ತೀನಿ ನಾನಲ್ಲಿ ತಿರ್ಗಿ ಎಲ್ಲ ನಿಲ್ಸ್ಕೊಂಡು ನಿಲ್ಸ್ರಿ ಅಂತ ಮುಂದಕ್ಕೆ ಬರಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಇಷ್ಟು ರ್ಯಾಲಿನೂ ಕೂಡ ತೆಗಿತಾರೆ. ರ್ಯಾಲಿ ಎಷ್ಟು ಜನ ಹೋದ್ರು ಅನ್ನೋದಕ್ಕಿಂತನೂ ಹೆಂಗ್ ರ್ಯಾಲಿ ಹೋಯ್ತು ಅನ್ನೋತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಮೀಡಿಯಾದಲ್ಲಿ ಬರ್ತದೆ ಶಿಸ್ತಾಗಿ ಹೋಗ್ತಾ ಇರ್ತಕ್ಕಂಥದ್ದು, ಕೇಸರಿ ಧ್ವಜ ಆಗಿರುವಂಥದ್ದು, ನಾವು ಶಾಲು ಹಾಕಿರ್ತಕ್ಕಂಥದ್ದು. ದಯವಿಟ್ಟು ನಿಮ್ಮ ಕೈ ಮುಗಿದು ಬಿಡ್ತೀನಿ, ಯಾರು ಇಲ್ಲಿ ದೊಡ್ಡಸ್ಗೆ ಬೇಡ. ಇಲ್ಲ ನನ್ನ ಲಾಸ್ಟಿಗೆ ಬಂದರೂ ನಾನು ಬರ್ತೀನಿ, ನನಗೇನು ತೊಂದರೆ ಇಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಹಿಂದೆ ಮುಂದೆ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ ಇದರಲ್ಲಿ. ನಿಮ್ಮ ಕೈ ಮುಗಿದು ಕೇಳ್ತೀನಿ, ಕಾಲ್ಗೂ ನಮಸ್ಕಾರ ಮಾಡ್ಬಿಡ್ತೀನಿ. ಒಂಚೂರು ವ್ಯತ್ಯಾಸ ಆಗ ಯಾರು ಓವರ್ಟೇಕ್ ಮಾಡ್ತೀರಿ ಕೈ ಎತ್ರಿ. ಹೇಳ್ತೀವಿ ಅಲ್ಲ, ಕೈ ಇರೋರು ಕೈ ಎತ್ರಿ ಸ್ವಲ್ಪ, ಅವ್ರಿಗೆ ನಮಸ್ಕಾರ ಆಗ್ಬೇಕು ಅಂತ ಅಷ್ಟೇ, ಬೇರೆ ಇನ್ನೇನು ನಾನೇ ಟಾರ್ಗೆಟ್ ಮಾಡ್ತೀನಿ ಅಂತ ಏನಲ್ಲ. ಬರ್ತೀರಾ? ಧರ್ಮಸ್ಥಳಕ್ಕೆ ಹೋಗಿ ಮತ್ತೆ ಇಲ್ಲಿ ನಾವು ನಾಳೆ ಮಧ್ಯಾಹ್ನ ಇಲ್ಲಿ ಊಟಕ್ಕೆ ಬರ್ತೀವಿ. ನಾವು ಇಲ್ಲೇ ಊಟದ ವ್ಯವಸ್ಥೆ, ಗಾಡಿಗಳೆಲ್ಲ ಎಡಗಡೆನೆ ಹಾಕೊಬೇಕು, ಲೈನಾಗಿ ಆಗ್ಲಿ ಹಾಕೊಂಡು ಸ್ವಲ್ಪ ಹಿಂಗಿರ್ತವೆ. ಜಾಸ್ತಿ ಸಂಖ್ಯೆ ಇರೋದ್ರಿಂದ ಒಂದು ಲೈನ್ ಮಾಡೋಕ್ಕಾಗಲ್ಲ, ನಿಲ್ಸ್ಕೊಂಡು ಇದಾದ್ಮೇಲೆ ನಾವು ಊರ್ ಕಡೆ ಹೊರಡ್ತೀವಿ. ಇನ್ನೊಂದು ಸೂಚನೆ, ಇವತ್ತು ಹೋದ ತಕ್ಷಣ ಧರ್ಮಸ್ಥಳಕ್ಕೆ ನಾವು ಒಂದು 2:30-3 ಗಂಟೆಗೆ ರೀಚ್ ಆಗ್ತೀವಿ. ಹೋದಾಗ ಅಲ್ಲಿ ಊಟದ ವ್ಯವಸ್ಥೆ ಐತೆ, ಅದಕ್ಕೆ ಇಲ್ಲೂ ಸ್ವಲ್ಪ ಜಾಸ್ತಿ ತಿನ್ಕೊಳ್ರಿ. ಯಾಕಂದ್ರೆ ತಿರ್ಗಾ ಮಧ್ಯದಲ್ಲಿ ಹೊಟ್ಟೆ ಹಸು, ತಿರ್ಗಾ ನಾನು ನಿಲ್ಲಿಸ್ಬೇಕು, ದಮ್ ಹೊಡಿಬೇಕು, ಇವೆಲ್ಲ ಇದ್ರೆ ಇಲ್ಲೇ ಹೊಡ್ಕೊಂಬಿಡ್ರಿ. ಯಾರು ಮೀಡಿಯಾದವ್ರ ಕೈಗೆ ಯೂಟ್ಯೂಬರ್ ಕೈಗೆ ಸಿಗಬೇಡ್ರಿ.